ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಗುಡಿಯ ಅರಸಿ ನಾವು ವಿಭಿನ್ನ ಪ್ರದೇಶಕ್ಕೆ ಹೋಗ್ತೀವಿ. ಆ ಪ್ರದೇಶದ ಮಹತ್ವವನ್ನ, ದೇವರ ದರ್ಶನವನ್ನ ನಿಮಗೆ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನ ಬೆಳೆಸಿರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಕರ್ನಾಟಕದ ಸುಪ್ರಸಿದ್ಧ ಪುಣ್ಯಸ್ಥಳ. ಈ ಸುಕ್ಷೇತ್ರಕ್ಕೆ ಬಾರದ ಭಕ್ತನೇ ಇಲ್ಲ. ಇಂಥ ಕ್ಷೇತ್ರಕ್ಕೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳು ಹೊರಡುವ ಸಮಯ ಹೀಗಿದೆ ನೋಡಿ. ಎಸಿ ಸ್ಲೀಪರ್ ಹೊರಡುವ ಸಮಯ ರಾತ್ರಿ 9:15. ಇದರ ದರ 618 ರೂಪಾಯಿ. ಐರಾವತ ಹೊರಡುವ ಸಮಯ ರಾತ್ರಿ 9:45, 10:30 ಹಾಗೂ 11. ಇದರ ದರ 547 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ ರಾತ್ರಿ 8ರಿಂದ 11ರವರೆಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳಿವೆ. ಇದರ ದರ 281 ರೂಪಾಯಿ. ಇನ್ನು ನೀವು ಹುಬ್ಬಳ್ಳಿಯಿಂದ ಬರೋದಾದರೆ ಚಿತ್ರದುರ್ಗ ಶಿವಮೊಗ್ಗ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಬರಬಹುದು. ನೀವು ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಬರೋದಾದರೆ ಹಾಸನ ಸಕಲೇಶಪುರ ಮಾರ್ಗವಾಗಿ ಬರಬಹುದು. ಇನ್ನು ಮಡಿಕೇರಿಯಿಂದ ಬರೋದಾದರೆ ಸುಳ್ಯ ಬೆಳ್ತಂಗಡಿ ಮಾರ್ಗವಾಗಿ ಧರ್ಮಸ್ಥಳವನ್ನು ತಲುಪಬಹುದು. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥದ್ದು ಕುಡುಪು ಅನ್ನುವಂಥ ಗ್ರಾಮಕ್ಕೆ. ಏನು ಕುಡುಪು ಅಂದ್ಕೊಂಡ್ರ? ಕುಡುಪು ಬೇರೆ ಇನ್ಯಾವುದೇ ಊರಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯದ ಪವಿತ್ರ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳವನ್ನು ಕುಡುಪು ಅಂತ ಕರೀತಾರೆ. ಅದರ ಹಿನ್ನೆಲೆ ಅವುಗಳನ್ನೆಲ್ಲ ಪರಿಚಯಿಸೋಣ. ಅದಕ್ಕೂ ಮುನ್ನ ಇಲ್ಲಿ ಸದಾ ಹರಿತಾ ಇರತಕ್ಕಂಥ ಬಂದಂತಹ ಭಕ್ತರ ಎಲ್ಲ ಪಾಪಗಳನ್ನು ತೊಳಿಲಿಕ್ಕೆ ಅಂತಲೇ ಹರಿತಾ ಇರತಕ್ಕಂಥ ಪವಿತ್ರ ತಾಯಿ ನೇತ್ರಾವತಿಯ ದರ್ಶನವನ್ನು ನಾವು ಮಾಡಿಕೊಂಡು ಮುಂದೆ ಧರ್ಮಸ್ಥಳದಲ್ಲಿ ನೆಲೆಸಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ದರ್ಶನವನ್ನು ನಾವು ಮಾಡೋಣ. ಬನ್ನಿ. ರಾಜ್ಯದ ಅನೇಕ ಭಕ್ತರು ಬಂದು ಈ ಪವಿತ್ರ ಜಲದಲ್ಲಿ ಮಿಂದು ಪಾಪವನ್ನು ಕಳೆದುಕೊಳ್ಳುತ್ತಾರೆ. ಭಕ್ತರ ಪಾಲಿನ ಬತ್ತದ ಗಂಗೆ ಈ ನೇತ್ರಾವತಿ. ಮಂಜುನಾಥನ ಪಾದವನು ನೇತ್ರಾವತಿ ತೊಳೆದು ನೀರಿಸು ಪಾಪಗಳ ತಾಯೇ ನಮಗಿಂದು ಕರುಣಿಸಮ್ಮ. ಕರ್ನಾಟಕದ ಈ ನೇತ್ರಾವತಿಯನ್ನು ಪವಿತ್ರ ಗಂಗೆ ಅಂತಲೇ ಕರೀತಾರೆ ಇಲ್ಲಿನ ಭಕ್ತರು. ಅದೆಷ್ಟೋ ಮಂದಿ ಈ ಸ್ಥಳಕ್ಕೆ ಬಂದು ಇಲ್ಲಿ ಅವರ ಪಾಪಗಳನ್ನು ತೊಳ್ಕೋತಾ ಇದ್ದಾರೆ. ಅಂದಹಾಗೆ ಈ ನೇತ್ರಾವತಿಗೆ ಯಾಕಿಷ್ಟು ಪಾವಿತ್ರ್ಯತೆ ಅಂದರೆ, ಇದು ವರಾಹಸ್ವಾಮಿಯ ಕಣ್ಣುಗಳಿಂದ ಮೂಡಿದಂಥ ನದಿ ಅನ್ನುವಂಥ ಪುರಾಣದ ಕಥೆ ಇದೆ. ಹಾಗಾಗಿ ಅದನ್ನು ನೇತ್ರಾವತಿ ಅಂತ ಕರೆಯೋದು. ಇಲ್ಲಿಗೆ ಬಂದ ಭಕ್ತರು ಮಂಜುನಾಥನಿಗೆ ಮುಡಿಯನ್ನು ಅರ್ಪಿಸುವ ಮೂಲಕ ಅಹಂಕಾರವನ್ನು ಬೋಳಿಸಿಕೊಂಡು ದರ್ಶನಕ್ಕೆ ತೆರಳುತ್ತಾರೆ. ಕರ್ನಾಟಕದ ಕಾಶಿ ಅಂತಲೇ ಕರೀತಾರೆ ಈ ಕ್ಷೇತ್ರವನ್ನು.
ಅತ್ಯಂತ ಪರಮ ಪವಿತ್ರ ಸನ್ನಿಧಿ ಇದು ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಧರ್ಮವೇ ನೆಲೆ ನಿಂತು ಅದಕ್ಕೆ ಒಂದು ರೂಪ ಬಂದರೆ ಅದನ್ನು ಈ ಧರ್ಮಸ್ಥಳದ ಕ್ಷೇತ್ರ ಅಂತ ಕರೀತಾರೆ. ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಮಂಜುನಾಥ ಸ್ವಾಮಿ ನೆಲೆ ನಿಂತಿದ್ದಾನೆ. ಬನ್ನಿ ಆ ಸ್ವಾಮಿಯ ದರ್ಶನಕ್ಕಾಗಿ ನಾವು ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಈ ಕ್ಷೇತ್ರವನ್ನು ಬಹಳ ಹಿಂದೆ ನೆಲ್ಲಾಡಿ ಕ್ಷೇತ್ರ ಅಂತ ಕರೀತಾ ಇದ್ರು. ಈ ಕ್ಷೇತ್ರದಲ್ಲಿ ಬರ್ಮಣ್ಣ ಹೆಗ್ಗಡೆ ಅನ್ನುವಂಥ ಒಂದು ಕುಟುಂಬ, ಆ ಕುಟುಂಬ ಬಹಳ ಧರ್ಮಯುತವಾದಂಥ ಕುಟುಂಬ. ಧಾರ್ಮಿಕ ನಡೆ, ಸಾತ್ವಿಕತೆ, ದೇವರ ಆರಾಧನೆ ಇಂಥ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂಥ ಕುಟುಂಬ. ಆ ಕುಟುಂಬ ಒಂದು ದಿವಸ ದೇವತೆಗಳಿಂದ ಪರೀಕ್ಷೆಗೆ ಒಳಪಟ್ಟು. ಎಂಥ ಪರೀಕ್ಷೆ ಅದೇನು ಅನ್ನುವುದನ್ನು ನಾವು ಅಣ್ಣಪ್ಪ ದೇವರನ್ನು ನೋಡ್ತಾ ಆತನ ದರ್ಶನ ಮಾಡ್ತಾ ತಿಳಿಯೋಣ ಬನ್ನಿ. ಈ ಅಣ್ಣಪ್ಪ ಸ್ವಾಮಿ ಇಲ್ಲಿ ಬಂದು ನೆಲೆಸಿದ್ದರ ಹಿಂದೆ ಒಂದು ಕಥೆ ಇದೆ. ಸುಮಾರು 800 ವರ್ಷಗಳ ಹಿಂದೆ ಈ ಸ್ಥಳವನ್ನು ನೆಲ್ಯಾಡಿ ಬೀಡು ಅಂತ ಕರೀತಾ ಇದ್ರು. ಇಲ್ಲೊಂದು ಜೈನ ಕುಟುಂಬ ವಾಸವಾಗಿತ್ತು. ಬರ್ಮಣ್ಣ ಹೆಗ್ಗಡೆಯವರು ಆ ಕುಟುಂಬದ ಒಡೆಯರಾಗಿದ್ದರು. ಆ ಮನೆಯ ಪಕ್ಕದಲ್ಲೇ ಚಂದ್ರನಾಥ ಬಸದಿಯೂ ಇತ್ತು. ಜೈನ ಕುಟುಂಬದಿಂದ ಚಂದ್ರನಾಥ ಬಸದಿಗೆ ನಿತ್ಯವೂ ಪೂಜೆ ಸಲ್ಲುತ್ತಿತ್ತು. ತುಂಬು ಧಾರ್ಮಿಕ ಬದುಕನ್ನು ನಡೆಸುತ್ತಿದ್ದ ಕುಟುಂಬವದು. ಅದೊಂದು ದಿನ ಧರ್ಮ ದೇವತೆಗಳು ಸಂಚಾರ ಕೈಗೊಂಡು ನೇರ ಈ ಜೈನ ಧರ್ಮಿಷ್ಠರ ಮನೆಗೆ ಬಂದಿದ್ದರು. ಇವರ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿ ಇವರ ಮನೆಯಲ್ಲೇ ವಾಸ ಮಾಡಬೇಕೆಂದು ಅಪೇಕ್ಷಿಸಿದರು ಆ ಧರ್ಮ ದೇವತೆಗಳು. ಬಹಳ ಜೈನ ಧರ್ಮೀಯರಾದ್ದರಿಂದ ದಾನ ಧರ್ಮ ಮತ್ತು ತಮ್ಮ ಧಾರ್ಮಿಕ ಆಚರಣೆಗಳು ಸಂಪ್ರದಾಯಗಳನ್ನು ರಕ್ಷಣೆ ಮಾಡ್ಕೊಂಡು ಬರ್ತಕ್ಕಂಥ ಸಾಮಾನ್ಯ ಕೃಷಿಕರಾಗಿದ್ದರು. ಈ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಸಂಪ್ರದಾಯದಂತೆ ಧರ್ಮ ದೇವತೆಗಳು ಅಂತ ಹೇಳಿ ಕಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅನ್ನುವ 4 ಧರ್ಮ ದೇವತೆಗಳು ಈ ಪ್ರದೇಶದಲ್ಲಿ ಬಂದರು. ಈ ಪ್ರದೇಶದಲ್ಲಿ ಬಂದು ತಾವೊಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲಬೇಕು ಅನ್ನುವ ಭಾವನೆಯಿಂದ ಈ ನೆಲ್ಯಾಡಿ ಬೀಡು ಮನೆಯನ್ನು ಅವರು ಸಂದರ್ಶಿಸಿ ಅಲ್ಲಿ ಇದ್ದಂಥ ಈ ದಂಪತಿಗಳಿಂದ ಆಹಾರ ಸ್ವೀಕರಿಸಿದರು. ಅವರ ಸತ್ಕರ್ಮಗಳನ್ನು ಮತ್ತು ಸದಾಚಾರಗಳನ್ನು ನೋಡಿ ಈ ಮನೆಯಲ್ಲೇ ನೆಲೆಸ್ತೇವೆ ಅಂಥೇಳಿ ಅವರು ನೆಲೆಸಿದರು. ಹಾಗಾಗಿ ಆ ಬಳಿಕ ಈ ಕ್ಷೇತ್ರಕ್ಕೆ ಶಿವಗಣಗಳಾಗೋದ್ರಿಂದ ಈ 4 ಧರ್ಮದೇವತೆಗಳು ಶಿವಗಣಗಳಾಗೋದ್ರಿಂದ ನಮ್ಮ ವೈಯಕ್ತಿಕ ಶಕ್ತಿ ನಮಗಿಲ್ಲ. ಶಿವನ ಆಶ್ರಯದಲ್ಲಿ ಸೂರ್ಯನ ಮುಂದೆ ಚಂದ್ರ ಬೆಳಗುವಂತೆ ನಾವು ಬೆಳಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನೀವು ಈ ಮಂಜುನಾಥ ಶಿವಲಿಂಗ ಒಂದನ್ನು ಸ್ಥಾಪಿಸಬೇಕು ಅಂತ ಹೇಳಿದರು. ಅಂತೆಯೇ ಈ ಮಂಜುನಾಥನ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಲಾಯಿತು ಮತ್ತು ಧರ್ಮದೇವತೆಗಳಿಗೆ ಕೂಡ ಪ್ರತ್ಯೇಕವಾದ ಸ್ಥಾನಮಾನಗಳನ್ನಿತ್ತು ಅವರನ್ನು ಮುಂದೆ ನಂಬಿಕೊಂಡು ಬರಲಾಯಿತು. ಹೀಗಿರುವಾಗ ಧರ್ಮ ದೇವತೆಗಳ ಕಾಲಿಗೆ ಬಂದು ನಿಂತ ಪ್ರಭುವೇ ಅಣ್ಣಪ್ಪ ಸ್ವಾಮಿ. ಈ ಕ್ಷೇತ್ರದಲ್ಲಿ ಇದೊಂದು ಪುಟ್ಟ ಬೆಟ್ಟ. ಈ ಬೆಟ್ಟವನ್ನು ಹತ್ತಿದ್ರೆ ಅಣ್ಣಪ್ಪ ಸ್ವಾಮಿಯ ದರ್ಶನವಾಗುತ್ತೆ. ಅಣ್ಣಪ್ಪ ಸ್ವಾಮಿ ಇಲ್ಲಿನ ಕ್ಷೇತ್ರ ಪಾಲಕ. ಯಾರಾದರೂ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಅವರ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಆ ಸಮಸ್ಯೆಯ ನಿವಾರಣೆಗಾಗಿ ಅಣ್ಣಪ್ಪ ಸ್ವಾಮಿಯೇ ಸ್ವತಃ ಅವರ ಮನೆಗೆ ಹೋಗಿ ಆ ಸಮಸ್ಯೆಯನ್ನು ಪರಿಹರಿಸ್ತಾನೆ ಅನ್ನುವಂಥ ಮಾತಿದೆ. ಬನ್ನಿ ಆ ಅಣ್ಣಪ್ಪ ಸ್ವಾಮಿಯನ್ನು ದರ್ಶನ ಮಾಡೋಣ. ಸರ್ವಂ ಶಿವಮಯಂ ಸರ್ವಂ ಶಿವಾರ್ಪಿತಂ ಸಕಲ ವೇದ ಪರಿಣಿತಂ ಧರ್ಮಸ್ಥಳ ಮಹಾಕ್ಷೇತ್ರಂ.
ನಾವೀಗ ಮಹಾಮಹಿಮ ಮಂಜುನಾಥ ಸ್ವಾಮಿಯ ಸನ್ನಿಧಿಯ ಸಮ್ಮುಖದಲ್ಲೇ ಇರ್ತಕ್ಕಂಥದ್ದು. ಇನ್ನೂ ಬೇಸಿಗೆ ಪ್ರಾರಂಭವಾಗಿಲ್ಲ, ಆದರೂ ಮಹಾ ಬಿಸಿಲು. ಇಂಥ ಬಿಸಿಲಲ್ಲೂ ಲಕ್ಷಾಂತರ ಮಂದಿ ಭಕ್ತರು ಸ್ವಾಮಿಯ ದರ್ಶನಕ್ಕೆ ಬಂದಿದ್ದಾರೆ. ಆ ಸ್ವಾಮಿಯ ದರ್ಶನವನ್ನು ಮಾಡೋಣ. ಅದಕ್ಕೂ ಮುನ್ನ ಗಜರಾಜನ ಆಶೀರ್ವಾದ ತಗೊಂಡು ಸ್ವಾಮಿಯ ಸನ್ನಿಧಿಗೆ ಹೋಗೋಣ. ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ. ಭಕ್ತರ ಅಭೀಷ್ಟಗಳನ್ನು ಸಿದ್ಧಿಸಲೆಂದೇ ಆ ಮಂಜುನಾಥ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಇಂಥ ಸ್ವಾಮಿಯ ದರ್ಶನಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಅನೇಕ ಭಕ್ತ ಸಾಗರ ಇಲ್ಲಿ ನೆರೆದಿದೆ. ಬನ್ನಿ ಆ ಸ್ವಾಮಿಯ ದರ್ಶನವನ್ನು ನಾವೀಗ ಮಾಡೋಣ. ಕಾಶಿಯಿಂದ ಬಂದನಿಲ್ಲ